ನಮಸ್ತೆ, ಸ್ವಾಗತ ನಿಮಗೆಲ್ಲರಿಗೂ ದಿ ಹಂಬಲ್ ಟ್ರೇಡರ್ ಯೂಟ್ಯೂಬ್ ಕನ್ನಡ ಚಾನಲಿಗೆ. MST ಬ್ಲಾಕ್ ಚೈನಿನ ಹೆಡ್ ಆಫೀಸ್ ಓಪನ್ ಮಾಡಿ ಮೊನ್ನೆ ಜುಲೈ 23 ತಾರೀಕಿಗೆ 1 ವರ್ಷ ಪೂರ್ಣವಾಗಿದೆ ಮತ್ತು ಅಲ್ಲಿ ಒಂದು ಈವೆಂಟ್ ಅನ್ನ ಆರ್ಗನೈಸ್ ಮಾಡಿದ್ದು. ಅದರ ನಂತರ ಎಲ್ಲ ವ್ಯಾಲಿಡೇಟರಿಗಾಗಿ ಈ ವಾರ ಏನು 27 ಜುಲೈ ಸೋಮವಾರದಿಂದ ಶುಕ್ರವಾರದೊಳಗೆ 31 ಜುಲೈಗೆ ಸೆಲೆಬ್ರೇಷನ್ ವೀಕ್ ಅಂತ ಆಫರ್ ಕೊಟ್ಟಿದ್ದಾರೆ. ಅಲ್ಲಿ ನೋಟ್ ಫ್ರಾಕ್ಷನ್ ಬೈಯಿಂಗಿನ ಮೇಲೆ ಉತ್ತಮವಾದ ಆಫರ್ಗಳನ್ನ ಕೊಡ್ತಿದ್ದಾರೆ. ಅದರ ಬಗ್ಗೆ ವಿಸ್ತಾರವಾಗಿ ತಿಳ್ಕೊಳ್ಳೋಣ. ಅದರ ಜೊತೆಗೆ ನೋಡ್ ಐಡಿ ಅಂದ್ರೆ ಏನು, ವ್ಯಾಲಿಡೇಟರ್ ನೋಡ್ ಫ್ರಾಕ್ಷನ್ ಟೋಕನೈಸೇಷನ್ ಅಂದ್ರೆ ಏನು ಮತ್ತು ಅದನ್ನ ಹೇಗೆ ಆನ್ ಚೈನ್ ನೋಡುವಂಥದ್ದು, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈಗ ಸೀದಾ ಸ್ಕ್ರೀನ್ ಮೇಲೆ ಹೋಗ್ತೀನಿ. ಇಲ್ಲಿ ನೋಡಿ, ಈಗ ಏನು ಸೆಲೆಬ್ರೇಷನ್ ಫಸ್ಟ್ ಆನಿವರ್ಸರಿ ಧಮಾಕ ಆಫರ್ ಕೊಟ್ಟಿದ್ದಾರೆ. ಅದರಲ್ಲಿ ನೀವು 2 ನೋಡ್ ಫ್ಯಾಕ್ಷನ್ ತಗೊಂಡ್ರೆ 1 ನೋಡ್ ಫ್ಯಾಕ್ಷನ್ ಉಚಿತ ಸಿಗ್ತಾ ಇದೆ. ಅದು ನೀವು ನೋಡ್ ಫ್ಯಾಕ್ಷನ್ 2 ಕೊಂಡ್ಕೊಂಡಿದ್ ಕೂಡಲೇ ನಿಮ್ಗೆ ಅಲೋಕೇಟೆಡ್ 3 ಆಗುತ್ತದೆ ಮತ್ತು 3 ನಿಮ್ಮ ಪೋರ್ಟಲ್ ಅಲ್ಲಿ ತಕ್ಷಣ ಕಾಣ್ಲಿಕ್ಕೆ ಶುರು ಆಗುತ್ತದೆ. ಮೀನ್ಸ್ ನಿಮಗೆ ಉಚಿತವಾಗಿ ಏನ್ ಕೊಡ್ತಾ ಇದ್ದಾರೆ, ಅದಕ್ಕಾಗಿ ಕಾಯುವಂತ ಅವಶ್ಯಕತೆ ಇಲ್ಲ. ನೀವು ಹೇಗೆ ಪೇಮೆಂಟ್ ನಾರ್ಮಲಿ ಮಾಡ್ತಾ ಇದ್ರೆ ಅದೇ ತರ ಪೇಮೆಂಟ್ 2ಕ್ಕೆ ಮಾಡಿದ್ರೆ 3ನೇದು ಸೇರಿ ಫ್ರೀನು ಸೇರಿ ಜೊತೆಗೆ ನಿಮಗೆ ಅಲೋಕೇಟ್ ಆಗಿ ಅದು ನಿಮ್ಮ ಪೋರ್ಟಲಿನಲ್ಲಿ ಕಾಣ್ತದೆ. ಅದೇ ತರ ಅದರ ಅರ್ನಿಂಗ್ ನೆಕ್ಸ್ಟ್ ಡೇ ಇಂದ ಹೇಗೆ ನಾರ್ಮಲ್ ಆಗಿ ಅರ್ನಿಂಗ್ ಬರ್ತಾ ಇತ್ತು ಅದೇ ತರ 7.48 ಅರ್ನಿಂಗ್ ಹೇಗೆ ಬರ್ತಾ ಇದೆ ಅದು ನಿಮಗೆ ಬರ್ಲಿಕ್ಕೆ ಶುರು ಆಗುತ್ತೆ ಫರ್ ಫ್ರಾಕ್ಷನ್. ಅದೇ ತರ 5 ನೋಡ್ ಫ್ರಾಕ್ಷನ್ ಖರೀದಿ ಮಾಡಿದ್ರೆ ಅದ್ರ ಮೇಲೆ 3 ನೋಡ್ ಫ್ರಾಕ್ಷನ್ ಉಚಿತ ಸಿಗ್ತಾ ಇದೆ. ಅದೇ ತರ 10 ನೋಡ್ ಫ್ರಾಕ್ಷನ್ ಖರೀದಿ ಮಾಡಿದ್ರೆ 10 ನೋಡ್ ಫ್ರಾಕ್ಷನ್ ಉಚಿತ ಸಿಗ್ತಾ ಇದೆ. ಅದೇ ತರ 10ರ ನಂತರ ನೀವು ಎಷ್ಟು ಬೇಕಾದ್ರೂ ಪರ್ಚೇಸ್ ಮಾಡಿ 10, 20 ಇನ್ನೇ ಮಲ್ಟಿಪಲ್ಸ್ ಆಫ್ 10 ನಿಮಗೆ ಅಷ್ಟೇ ಫ್ರೀ ಸಿಗ್ತಾ ಇರುತ್ತೆ. 20 ಖರೀದಿ ಮಾಡಿದ್ರೆ 20 ಅದ್ರ ಜೊತೆ ಫ್ರೀ ಸಿಗುತ್ತೆ. 30 ಖರೀದಿ ಮಾಡಿದ್ರೆ 30 ಫ್ರೀ ಸಿಗುತ್ತೆ. ನಿಮಗೆ ಅನುಮಾನ ಇರ್ಬೋದು 17 ಬೈ ಮಾಡಿದ್ರೆ ಏನಾಗ್ಬೋದು ಅಂತ ಹೇಳಿದ್ರೆ, ಅಲ್ಲಿಗೆ ನಿಮಗೆ ಏನಾಗುತ್ತೆ, ಮೊದಲ 10 ಏನ್ ಬೈ ಮಾಡ್ತಾ ಇರಾ ಅದಕ್ಕೆ 10 ಫ್ರೀ ಸಿಗುತ್ತೆ. ನಂತರದ 5 ಏನಿದೆ ಅದನ್ನ 5ರ ಇದ್ರಲ್ಲಿ ಸೇರಿಸಿ ನಿಮಗೆ 3 ಫ್ರೀ ಕೊಡ್ತಾರೆ. ಅದ ಮೇಲೆ 2 ಏನು ಉಳಿಯುತ್ತೆ ಅದರ ಮೇಲೆ 1 ಫ್ರೀ ಕೊಡ್ತಾರೆ. 20 ಬೈ ಮಾಡಿದ್ರೆ ಮತ್ತೆ 20 ಸಿಗೋ ಜಾಗದಲ್ಲಿ ಇಲ್ಲಿ 17 ಬೈ ಮಾಡಿದ್ರೆ ನಿಮಗೆ ಬರೀ 14 ಫ್ರೀ ಸಿಗುತ್ತದೆ. ಇದು ವ್ಯತ್ಯಾಸ. ನೀವು ಮಲ್ಟಿಪಲ್ ಆಫ್ 10 ಮಾಡಿದ್ರೆ ನಿಮಗೆ 10ರ ಜೊತೆ 10, 20ರ ಜೊತೆ 20, 100ರ ಜೊತೆ 100 ಅಂತ ಫ್ರೀ ಸಿಗುತ್ತೆ. ಇದು ಏನ್ ಕೊಡುಗೆ ಇದೆ ಇದು ಸೀಮಿತ ಅವಧಿಗೆ ಮಾತ್ರ. 27 ಜುಲೈ ಸೋಮವಾರ ಬೆಳಗ್ಗೆ 10:45ಕ್ಕೆ ಈ ಕೊಡುಗೆ ಪ್ರಾರಂಭವಾಯಿತು. ಅಲ್ಲಿಂದ ಇದು 31 ಜುಲೈ ಮಧ್ಯರಾತ್ರಿ 12 ಗಂಟೆಗೆ ಮುಕ್ತಾಯ ಆಗುತ್ತದೆ. ಅದೇ ರೀತಿ ಯಾರೇ ಬೈ ಮಾಡ್ಬೇಕಂತ ಇದ್ರು ಅಲ್ಲಿಂದ 2-3 ಗಂಟೆ ಮುಂಚಿತವಾಗಿ ನಿಮ್ಮ ಪೇಮೆಂಟ್ ಅನ್ನ ಪ್ರೊಸೆಸ್ ಮಾಡಿ, ಕೊನೆಯ ಗಳಿಗೆಯಲ್ಲಿ ನೀವು ಪೇಮೆಂಟ್ ಪ್ರೊಸೆಸ್ ಮಾಡ್ಲಿಕ್ಕೆ ಹೋಗಿ ಅಲ್ಲಿ ಏನಾದ್ರು ನಿಧಾನ ಆಗಿ ನಿಮ್ಮ ಪೇಮೆಂಟ್ ಹೋಗೋದು, ನೀವು ಸಬ್ಮಿಟ್ ಮಾಡೋದು 12 ಗಂಟೆ ಮೀರಿತ್ತು ಅಂದ್ರೆ ಅಲ್ಲಿ ನಿಮಗೆ ಆಫರ್ ಸಿಗೋದಿಲ್ಲ. ಅದರಿಂದ ನೀವು ಏನೇ ಪೇಮೆಂಟ್ ಮಾಡ್ಬೇಕಾದ್ರೂ ಸ್ವಲ್ಪ ಪೂರ್ವ ತಯಾರಿಗಳು ಮಾಡಿಕೊಂಡು ಮುಂಚಿತವಾಗಿ ಮಾಡಿ. ಏನಾದ್ರು ಟೆಕ್ನಿಕಲ್ ಪ್ರಾಬ್ಲಮ್ಗಳು ಬಂತು ನಿಮ್ಮ ಬ್ಯಾಂಕ್ ವತಿಯಿಂದಾಗ್ಲಿ ಪೋರ್ಟಲ್ ವತಿಯಿಂದಾಗ್ಲಿ ಪೇಮೆಂಟ್ ಸ್ಲಿಪ್ ಹಾಕೋ ವತಿಯಿಂದಾಗ್ಲಿ ನಿಮಗೇನೋ ಅಲ್ಲಿ ರಿಜೆಕ್ಟ್ ಆದ್ರೂ ಕೂಡ ನಿಮಗೆ ಈ ಆಫರ್ ಇಂದ ವಂಚಿತರಾಗಬೇಕಾಗುತ್ತೆ. ಅದಕ್ಕೋಸ್ಕರ ಸಫಿಷಿಯಂಟ್ ಟೈಮ್ ಇರುವಾಗಲೇ ಈ ಏನು ಪರ್ಚೇಸ್ ಮಾಡಿ ಸಬ್ಮಿಟ್ ಮಾಡಿ ಅಪ್ರೂವ್ ಮಾಡಿಸುವಷ್ಟು ಸಮಯ ನಿಮ್ಮ ಬಳಿ ಇರಬೇಕಾಗುತ್ತೆ ನೋಟ್ ಫ್ರಾಕ್ಷನ್ ಅಲಾಟ್ ಆಗೋವರೆಗೂ. ಓಕೆ, ಅದರನ್ನೇ ಮುಂದಿನ ಭಾಗ ಇದು ನೋಡೋಣ. ನಾನು ನನ್ನ ಏನು ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿ ಏನು ಪೋಸ್ಟ್ ಆಗ್ತಾ ಇದೆ ಬಲು ಜನರಿಗೆ ಅಲ್ಲಿ ಡೌಟ್ ಇತ್ತು. ನೀವು ಹೇಗೆ ನಿಖರವಾಗಿ ಇಷ್ಟಿಷ್ಟೇ ಫ್ಯಾಕ್ಷನ್ ಈ ದಿನ ಅಲಾಟ್ ಆಗಿದೆ ಅಂತ ಹೇಳ್ತೀರಾ, ಇದೇ ನೋಡಿನ ಇದೇ ಫ್ಯಾಕ್ಷನ್ ಅಲೋಕೇಟ್ ಆಗಿದೆ ಅಂತ ಹೇಗೆ ಹೇಳ್ತೀರಾ ಅಂತ ಕೇಳ್ತಾ ಇದ್ರು. ಅವರಿಗೋಸ್ಕರ ಇಲ್ಲಿ ನೋಡಿ, ನೀವು MS ಸ್ಕ್ಯಾನಿನಲ್ಲಿ ಹೋದ್ರೆ ನಿಮಗೆ ಇಲ್ಲಿ ಪೂರ್ಣವಾದ ಮಾಹಿತಿ ಸಿಗುತ್ತೆ. ನೋಡಿ, MS ಸ್ಕ್ಯಾನರಲ್ಲಿ ಹೋಗಿ ನೀವು ಇಲ್ಲಿ ಟೋಕನ್ಸ್ ಅಂತ ಇರುತ್ತೆ ನೋಡಿ, ಈ ಟೋಕನ್ ಅನ್ನ ಪ್ರೆಸ್ ಮಾಡಿದಾಗ ನಿಮಗೆ ವ್ಯಾಲಿಡೇಟರ್ ಈಗ ನೋಡಿ, 1 ನಿಮಿಷ ಅಪ್ಲೋಡ್ ಆಗ್ತಾ ಇದೆ.
ಅಪ್ಲೋಡ್ ಮಾಡ್ಲಿಕ್ಕೆ ಟೈಮ್ ಆಗ್ತದೆ. ನೋಡಿ, ಮೊದಲನೇದೇನಿದೆ ವ್ಯಾಲಿಡೇಟರ್ ನೋಡ್ ಫ್ರಾಕ್ಷನ್ ಟೋಕನೈಸೇಷನ್ ಅಂತ. ನಮಗೆ ಏನು ನೋಡ್ ಫ್ರಾಕ್ಷನ್ಗಳು ಸಿಗ್ತಾ ಇದೆ ಅದು ಒಂದು ಟೋಕನ್ ಆಗಿ ಕೊಡ್ತಾ ಇದ್ದಾರೆ, ಟೋಕನೈಸೇಷನ್ ಆಗಿದೆ, ಅಸೆಟಿನ ಟೋಕನೈಸೇಷನ್ ಆಗಿದೆ. ಅಂದ್ರೆ ನಿಮಗೆ ಏನು ಕೊಡ್ತಾರೆ, ಡಿಜಿಟಲ್ ವರ್ಷನ್ ಆಫ್ ದಿ ಮೀನ್ಸ್ ನೋಡ್ ಫ್ರಾಕ್ಷನ್ ಇನ ಟೋಕನೈಸೇಷನ್ ಕೊಡ್ತಾರೆ, ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಅದರಿಂದ ಆನ್ ಚೈನ್ ಅಲ್ಲಿ ಇದೆ, ನಿಮಗೆ ಏನು ಕೊಡ್ತಾ ಇದ್ದಾರೆ ಅದು ಆನ್ ಚೈನಿನಲ್ಲಿದೆ. ಅದೇ ರೀತಿ ಇದನ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ನೋಡಿ ಈಗ ಎಷ್ಟು ಮ್ಯಾಕ್ಸಿಮಮ್ ಟೋಟಲ್ ಸಪ್ಲೈ ಅಂದ್ರೆ ಈಗ ರನ್ನಿಂಗ್ ಆಗ್ತಾ ಇರೋಂಥ ನೋಡ್ ಐ ಡಿ ಅಂತ ಆಗುತ್ತೆ. ಇಷ್ಟು ಫ್ರಾಕ್ಷನ್ಗಳು ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇದಾವೆ, ಅಂದ್ರೆ ಈ ಫ್ರಾಕ್ಷನ್ಗಳು ಆಲ್ರೆಡಿ ಸೆಲ್ ಆಗಿದಾವೆ ಅಂತ ಅರ್ಥ. ಇದರ ಕೌಂಟಿಂಗ್ ನೋಡಿದ್ರೆ 3,79,847 ಫ್ರಾಕ್ಷನ್ಗಳು ಇದುವರೆಗೂ ಸೆಲ್ ಆಗಿದೆ. ಅದೇ ತರ ಈ ಫ್ರಾಕ್ಷನ್ಗಳು ಎಷ್ಟು ಜನ ಹೋಲ್ಡ್ ಮಾಡಿದ್ದಾರೆ ಅಂದ್ರೆ 76,679 ಜನ ಹೋಲ್ಡ್ ಮಾಡಿದ್ದಾರೆ. ಅಂದ್ರೆ ಹೋಲ್ಡರ್ಸ್ ಅಂದ್ರೆ ಇದು ವ್ಯಾಲಿಡೇಟರ್ಸ್ ಅಂತ ಅರ್ಥ. ಇಲ್ಲಿ ಟೋಕನ್ ಇರೋದ್ರಿಂದ ಹೋಲ್ಡರ್ಸ್ ಅಂತಾರೆ. ಇದೇ ನೀವು ಏನ್ ನೋಡ್ ಫ್ರಾಕ್ಷನ್ ಬೈ ಮಾಡಿ ವ್ಯಾಲಿಡೇಟರ್ಸ್ ಆಗ್ತಾರೆ, ಆ ವ್ಯಾಲಿಡೇಟರಿನ ಸಂಖ್ಯೆನೇ ಇದು. ಅದೇ ತರ ಟೋಕನ್ ಟ್ರಾನ್ಸ್ಫರಿಗೆ ಹೋದ್ರೆ ನಿಮಗೆ ಈಗ ಯಾರಿಗೆ ಯಾವ ಟೋಕನ್ಗಳು ಟ್ರಾನ್ಸ್ಫರ್ ಆಗಿದೆ, ಯಾವ ಸಮಯದಲ್ಲಾಗಿದೆ, ಯಾವ ಬ್ಲಾಕಿನಲ್ಲಿ ಆಗಿದೆ, ಈ ಎಲ್ಲಾ ಮಾಹಿತಿಗಳು ನೋಡಿ ಇಲ್ಲಿ ಸಿಗುತ್ತದೆ. ಇಲ್ಲಿ ನೋಡಿ 10 ನಿಮಿಷದ ಹಿಂದೆ ಇಲ್ಲಿ ಟೋಕನ್ಗಳು ಅಲಾಟ್ ಆಗಿದಾವೆ. ಎಷ್ಟು ಅಲಾಟ್ ಆಗಿದೆ, ಯಾವ ಅಡ್ರೆಸ್ ಇಂದ ನೋಡಿ, ಇದು 00 ಅಂತ ಏನು ಬರುತ್ತೆ ಇದು ಕ್ರಿಯೇಟರ್ ಅಡ್ರೆಸ್. ಕ್ರಿಯೇಟರ್ ಅಡ್ರೆಸ್ ಇಂದ ಈ ವ್ಯಾಲೆಟ್ಗೆ ಕೊನೆ ನಂಬರ್ 491 ಇರುವಂತ ವ್ಯಾಲೆಟ್ಗೆ ಈ ಟೋಕನ್ ಐ ಡಿಯನ್ನ ಕೊಟ್ಟಿದ್ದಾರೆ. ಈ ಟೋಕನ್ ಐ ಡಿ ಏನಿದೆ, ಪ್ರತಿ ಒಂದು ಫ್ರಾಕ್ಷನ್ ಏನ್ ಕೊಂಡ್ಕೊಳ್ತೀರಾ ಅದಕ್ಕೆ ಒಂದು ರಿಪೀಟ್ ಆಗದೆ ಇರುವಂತ ಯೂನಿಕ್ ಐ ಡಿ ಇರುತ್ತದೆ. ನೋಡಿ ಇಲ್ಲಿ ಬಂದು 3,79,846 ಇದೆ ನಂಬರ್. ಇಲ್ಲಿ ಒಂದ್ ನಂಬರ್ ಜಾಸ್ತಿ ಆಗಿದೆ, ಇದು ಕೆಳಗಡೆ ಹೋದ್ರೆ ಒಂದೊಂದು ನಂಬರ್ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ನೋಡಿ ಇಲ್ಲಿ 491 ಅವರು ಇಷ್ಟೆಲ್ಲ ಫ್ರಾಕ್ಷನ್ಗಳು ಬೈ ಮಾಡಿದ್ದಾರೆ. ನೋಡಿ ಇಲ್ಲಿಂದ ನೋಡ್ಲಿಕ್ಕೆ ಹೋದ್ರೆ 1 2 3 4 5 6 6 7 8 9 10 11 12 13 14 15 16 17 18 19 20 ನೋಡಿ 10ಕ್ಕೆ 10 ಫ್ರೀ ಏನಿತ್ತು ಅದರಲ್ಲಿ ಇವರು 10 ಫ್ರಾಕ್ಷನ್ ತಗೊಂಡಿದ್ದಾರೆ, ಇವ್ರಿಗೆ 20 ಅಲಾಟ್ ಆಗಿದೆ. ಇಲ್ಲಿ ನೋಡಿ ಐ ಡಿ 828ರಿಂದ ಅಲ್ಲಿ ಕೊನೆಯ ಐ ಡಿ ಬಂದು 867 ಆಯ್ತು, 47 ತನಕ 20 ಫ್ರಾಕ್ಷನ್ಗಳು ಅವರಿಗೆ ಅಲಾಟ್ ಆಗಿದೆ. ಮತ್ತು ಈ ಫ್ರಾಕ್ಷನ್ ಐ ಡಿ ಬಗ್ಗೆ ಹೇಳ್ಬೇಕಾದ್ರೆ ಹೇಗೆ ಈ ಲೆಕ್ಕ ಬಂತು ಅಂತ ನೋಡಿದ್ರೆ ನಿಮಗೆ ತಿಳಿಸ್ತೀನಿ. ನೋಡಿ, ನಾವು MST ಪೋರ್ಟಲ್ ಹೋದಾಗ ನಿಮಗೆ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ನೋಡ್ ಐ ಡಿಗಳು ಅಂದ್ರೆ ಬ್ಲಾಕ್ ಎಷ್ಟು ಬ್ಲಾಕ್ ವ್ಯಾಲಿಡೇಟ್ ಆಗಿದೆ 3 ಸೆಕೆಂಡಿಗೆ ಬ್ಲಾಕ್ ಅಂತ ಏನಿದೆ, ಇದು ಕೆಳಗಡೆ ಬಂದು ನಿಮಗೆ ಯಾವ ಬ್ಲಾಕ್ ನೋಡ್ ಐ ಡಿ ವ್ಯಾಲಿಡೇಷನ್ ಎಷ್ಟು ಮಾಡಿದೆ ಅನ್ನುವಂಥ ಲೆಕ್ಕಾಚಾರ ನಿಮ್ಗೆ ಇಲ್ಲಿ ಸಿಗುತ್ತೆ. ಅದ್ರಲ್ಲಿ ನೋಡಿ ಆಕ್ಟಿವ್ ನೋಡ್ಗಳು ಎಷ್ಟಿದಾವೆ ಈ ಲೆಕ್ಕಾಚಾರ ಇಲ್ಲಿದೆ. ಇಲ್ಲಿ ನೋಡಿ 1 2 3 4 8 10 11 ಅಂತ ಇದೆ. ಈ ನೋಡ್ ಐ ಡಿ 1 ಅಂದ್ರೆ ಮೊದಲ ನೋಡ್ 3 ನೋಡ್ಗಳನ್ನ ಕಂಪ್ನಿ ತನ್ನ ಬಳಿ ಇಟ್ಕೊಂಡಿದೆ. 4ನೇ ನೋಡಿಗೆ ಇಲ್ಲಿ ನೋಡ್ ಐ ಡಿ 1 ಕೊಟ್ಟಿದ್ದಾರೆ, 5ನೇದಕ್ಕೆ ಇಲ್ಲಿ 2ನೇ ನೋಡ್ ಐ ಡಿ ಕೊಟ್ಟಿದ್ದಾರೆ, 6ಕ್ಕೆ 3ನೇ ನೋಡ್ ಐ ಡಿ ಕೊಟ್ಟಿದ್ದಾರೆ, 7ಕ್ಕೆ 4ನೇ ನೋಡ್ ಐ ಡಿ ಕೊಟ್ಟಿದ್ದಾರೆ. ಅದಾದ ನಂತರ 8ಕ್ಕೆ 8ನೇ ನೋಡ್ ಐ ಡಿ ಕೊಟ್ಟಿದ್ದಾರೆ, 9ನೇದು ಇಲ್ಲಿ ನೋಡ್ ಐ ಡಿ ಇಲ್ಲ, ಯಾಕಂದ್ರೆ ಅದು ಕೂಡ ಹೋಲ್ಸೇಲ್ ಅಲ್ಲಿ ಹೋಗಿದೆ, ಟೋಕನೈಸೇಷನ್ ಆಗ್ಲಿಲ್ಲ. ಮತ್ತು ಈಗ ಏನ್ ಸೆಲ್ಲಿಂಗ್ ಆಗ್ತಾ ಇದೆ ಅದು 10ನೇ ನೋಡ್ ಐ ಡಿ. ಮತ್ತೆ ಏನು 11ನೇದಿದೆ ಅದು ಸ್ಪೋರ್ಟ್ಸ್ ಪ್ಲಾಟ್ಫಾರ್ಮ್ ಮೇಲೆ ಸೆಲ್ಲಿಂಗಿಗೆ ಲಾಸ್ಟ್ 10ನೇ ತಾರೀಕು ಜುಲೈ 10ನೇ ತಾರೀಕು ಶುರುವಾಗಿದೆ, ಅಲ್ಲಿದೆ. ಅದರ ಟೋಕನೈಸೇಷನ್ ಇನ್ನೂ ಕೂಡ ಇಲ್ಲಿ ಅಲೋಕೇಟ್ ಆಗಲಿಲ್ಲ. ಆದ್ರಿಂದ ಈಗ ಇಲ್ಲಿವರೆಗೂ 10ನೇವರೆಗೂ ಎಷ್ಟಿದೆ ಅಂದ್ರೆ 4 + 2 6 ಇದೆ. ಅದರಲ್ಲಿ ಈ ಏನಿದೆ 5 ನೋಡ್ಗಳು ಏನು ಇದಕ್ಕಿಂತ ಮುಂಚೆ ಇದೆ 1 2 3 4 + 1
5 ನೋಡಿದೆ. ಆ ಪ್ರತಿ ಒಂದು ನೋಡಿನಲ್ಲಿ 70,000 ಫ್ರಾಕ್ಷನ್ಗಳಿದೆ. 70,000 ಅಂದ್ರೆ 7 ಬಂದು 35, 3,70,000 ಫ್ರಾಕ್ಷನ್ ಇಲ್ಲಿವರೆಗೂ ಆಗುತ್ತದೆ ಟೋಟಲ್. ಅಲ್ಲಿಗೆ 1 2 ಇಂದ ಶುರುವಾದ ನೋಡ್ ಐಡಿ ಇಲ್ಲಿ 8ನೇ ನೋಡು ಮುಗಿಯುವ ಹೊತ್ತಿಗೂ 3,50,000 ಫ್ರಾಕ್ಷನ್ಗಳಾಗೋಗಿದೆ. ಆ ಐಡಿ ವರೆಗಾಗಿದೆ. 3,50,000 ಒಂದು ಫ್ರಾಕ್ಷನ್ ಇಂದ 10ನೇ ನೋಡ್ ಶುರುವಾಗಿರೋದು. ಈಗ ಏನ್ ನೀವು ಇಲ್ಲಿ ಐಡಿ ನೋಡಿದ್ರಿ, ಇಲ್ಲಿ ನೋಡಿ 3,79,847 ಆಗಿದೆ. ಅಂದ್ರೆ ಇಲ್ಲಿ 10ನೇ ನೋಡಿನಲ್ಲಿ 29,847 ಫ್ರಾಕ್ಷನ್ಗಳು ಇದುವರೆಗೂ ಸೆಲ್ ಆಗಿದೆ. ಈ ಲೆಕ್ಕ ನಿಮಗೆ ಇಲ್ಲಿಂದ ಸಿಗುತ್ತದೆ. ಅಲ್ಲಿಗೆ 70,000 ಫ್ರಾಕ್ಷನ್ ಕಂಪ್ಲೀಟ್ ಆಗೋತ್ತಿಗೆ ಇಲ್ಲಿ 4,20,000 ಫ್ರಾಕ್ಷನ್ಗಳಾಗಬೇಕು. ಅಂದ್ರೆ ಇಲ್ಲಿ ನಿಮಗೆ ಈ ತರ ನೀವು ಕೌಂಟಿಂಗ್ ಮಾಡಿ ಒಂದು ಲೆಕ್ಕಾಚಾರ ಇಟ್ಕೊಂಡ್ರೆ ನಿಮಗೆ ಇಲ್ಲಿ ಪೂರ್ಣವಾಗಿ ಯಾವ ಐಡಿ ಅಂತ ಬರುತ್ತದೆ. ಆ ಐಡಿ ನೋಡೋತ್ತಿಗೆ ನಿಮ್ಗೆ ಗೊತ್ತಾಗುತ್ತೆ ಆ ನೋಡಿನಲ್ಲಿ ಎಷ್ಟು ಫ್ರಾಕ್ಷನ್ಗಳು ಸೆಲ್ ಆಗಿದೆ, ಯಾವಾಗ ಆಗಿದೆ. ನೋಡಿ 15 ನಿಮಿಷ ಮುಂಚೆ ಇಲ್ಲಿ ಅಲೋಕೇಟ್ ಆಗಿರೋದು, ಅದ್ರ ನಂತರ ಯಾವುದೇ ನೋಡ್ ಅಲೋಕೇಟ್ ಆಗ್ಲಿಲ್ಲ. ಅದೇ ತರ ಈ ದಿನದಲ್ಲಿ ಎಷ್ಟಾಗಿದೆ ಅಂದ್ರೆ ನಿನ್ನೆ ಸುಮಾರು ಅದರ ಲೆಕ್ಕಾಚಾರ ಇಲ್ಲಿ ನೋಡಿ 847 ಇದೆ. ಅದರ ಲೆಕ್ಕಾಚಾರ ಕೂಡ ನಿಮಗೆ ಇಲ್ಲಿ ನಾನು ಎಕ್ಸೆಲ್ ಶೀಟ್ ಅಲ್ಲಿ ಹಾಕಿದ್ದೀನಿ, ಅದು ನಿಮಗೆ ಹೇಳ್ತೀನಿ. ಈಗ ಈ ಆಫರ್ ಶುರುವಾಗೋ ಮುಂಚೆ ನೋಡ್ ಐಡಿ ಏನಿತ್ತು ಅಂದ್ರೆ 816 ಇತ್ತು. ಮತ್ತೆ ಅವತ್ತು ಗರಿಷ್ಠ ಭಾರಿ ಕನಿಷ್ಠ ಸೆಲ್ಲಿಂಗ್ ಆಗಿತ್ತು. ಯಾಕಂದ್ರೆ ಈ ಆಫರಿಗೋಸ್ಕರ ಕಾಯ್ಕೊಂಡು ಯಾರು ಕೂಡ ಅಲ್ಲಿ ನೋಡ್ ಫ್ಯಾಕ್ಷನ್ ಬೈ ಮಾಡಿಲ್ಲ. ಅದರಿಂದ ಬರೀ 59 ನೋಡ್ ಫ್ಯಾಕ್ಷನ್ ಮಾತ್ರ ಸೆಲ್ ಆಗಿತ್ತು. ಅದು ಹಿಂದಿನ ಹಿಸ್ಟ್ರಿ ನೀವು ನೋಡ್ಬೋದು. 178, 217, 173 ಎಲ್ಲ ಆಗ್ತಾ ಇತ್ತು. ಯಾವುದೇ ಒಂದು ಸಿಂಗಲ್ ಡೇ ಅಲ್ಲಿ ಯಾವತ್ತು 2,500 ಫ್ರಾಕ್ಷನ್ಗಳು ಯಾವತ್ತು ಸೆಲ್ ಆಗಿರಲಿಲ್ಲ. 2,500 ಫ್ರಾಕ್ಷನ್ ಕೂಡ ಕಳೆದ ಡಿಸೆಂಬರ್ ಅಲ್ಲಿ ಸೆಲ್ ಆಗಿತ್ತು. ಅದಾದ್ಮೇಲೆ ಇದು ಫಸ್ಟ್ ಟೈಮ್ MST ಬ್ಲಾಕ್ ಚೈನಿನ ಹಿಸ್ಟ್ರಿಯಲ್ಲಿ 4,913 ನೋಡ್ ಫ್ರಾಕ್ಷನ್ಗಳು ಸೆಲ್ ಆಗಿದೆ. ಅದು ಈ ಐಡಿಯಿಂದ ಇಲ್ಲಿಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಸಿಕ್ಬಿಡುತ್ತೆ ಈ ನಂಬರ್. ಅದೇ ತರ ನಿನ್ನೆ ಏನು ಹೊಸ ವ್ಯಾಲಿಡೇಟರ್ಗೆಲ್ಲ ಸಂಖ್ಯೆ ಇಲ್ಲಿ ಜಾಯಿನ್ ಆಗಿರೋದು 117 ಜನ ಜಾಯಿನ್ ಆಗಿದ್ದಾರೆ. ಮತ್ತು ಇಲ್ಲಿ ಹೆಚ್ಚಿನ ಅಂಶ ಎಕ್ಸಿಸ್ಟಿಂಗ್ ವ್ಯಾಲಿಡೇಟರ್ ನೋಡ್ ಫ್ಯಾಕ್ಷನ್ ಬೈ ಮಾಡಿದ್ದಾರೆ. ಅದು ಕೂಡ ಈ ನಂಬರ್ಸ್ ಗಳಿಂದ ನಮಗೆ ಗೊತ್ತಾಗುತ್ತೆ. ಅದೇ ತರ ಇದು ವಿತ್ ಟ್ಯಾಕ್ಸ್ ಪ್ರೈಸ್ ಅಮೌಂಟ್ ಇದೆ. ಅದು ಬಂದು ನಿಮಗೆ 105 ರೂಪಾಯಿ ಪ್ರೈಸ್ ಮೇಲೂ ಜಂಪ್ ಆಗಿದೆ ವಿತ್ ಟ್ಯಾಕ್ಸ್. ಈಗ ಸರಿ ಸುಮಾರು 6,000ಕ್ಕೆ ಹತ್ರ ಬಂದಿದೆ. ಇವತ್ತು ಕೂಡ 24 ರೂಪಾಯಿ ಪ್ರೈಸ್ ಅಲ್ಲಿ ಜಂಪ್ ಬಂದಿದೆ, ರೈಸ್ ಆಗಿದೆ. ಅದೇ ತರ ಹೊಸ ವ್ಯಾಲಿಡೇಟರ್ಗಳು ಏನ್ ಜಾಯಿನ್ ಆಗಿದ್ದಾರೆ, ಇವತ್ತು 22 ಜಾಯಿನ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ನೋಡಿ 27 ಈಗ 47 ಆಗಿದೆ. ಅಂದ್ರೆ ನೋಡಿ 1,118 ಜನ, ಸಾರಿ ಜನ ಅಲ್ಲ, 1,118 ಫ್ರಾಕ್ಷನ್ಗಳು ಇದುವರೆಗೂ ನಾನು ಈ ವಿಡಿಯೋ ರೆಕಾರ್ಡ್ ಮಾಡುವಾಗ 2:20 ಆಗಿದೆ. ಈವರೆಗೂ ಸೆಲ್ ಆಗಿದೆ. ಮಂಗಳವಾರ 2ನೇ ದಿನ, ಮೊದಲನೇ ದಿನ 4,913 ನೋಡ್ ಫ್ರಾಕ್ಷನ್ಗಳು ಸೆಲ್ ಆಗಿತ್ತು. ಇವತ್ತು ಅಷ್ಟೊಂದು ಆಗ್ಲಿಲ್ಲ, ಆದ್ರೂ ಒಂದು 3,000 ತನಕ ನೋಡ್ ಫ್ರಾಕ್ಷನ್ ಸೆಲ್ ಆಗುವಂತ ಲೆಕ್ಕದಲ್ಲಿ ಇದು ಮುನ್ನಡೀತಾ ಇದೆ. ಇದು ಒಂದು ಅತಿ ಉತ್ತಮವಾದ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ನೋಡ್ ಸೆಲ್ಲಿಂಗಿಗೆ. ಮತ್ತು ಈ ಆಫರ್ ಕೂಡ ಉತ್ತಮವಾಗಿದೆ. 10 ತಗೊಂಡ್ರೆ 10 ಫ್ರೀ ಅಂದಾಗ ಇದು ಉತ್ತಮವಾದ ಆಫರ್ ಅಂತಾನೆ ಅನ್ಸ್ಕೊಳ್ಳುತ್ತೆ. ಆದ್ರಿಂದ ನಿಮಗೆ ಯಾರಿಗಾದ್ರೂ ಬೈ ಮಾಡ್ಬೇಕಾದ್ರೆ ಖಂಡಿತವಾಗ್ಲೂ ಬೈ ಮಾಡಿ. ಆದ್ರೆ ನಿಮಗೆ ಇನ್ನೂ ಒಂದು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಅದು ನೋಡಿ, ಈಗ ನಿಮಗೆ ಕಾಯಿನ್ ಎಷ್ಟು ಸಿಗುತ್ತೆ ಅನ್ನುವಂತ ಕ್ಯಾಲ್ಕುಲೇಷನ್ ಕೂಡ ತೋರಿಸ್ತೀನಿ. ಈಗ ನೀವು ನೋಡ್ ಫ್ಯಾಕ್ಷನ್ ಬೈ ಮಾಡಿದ್ರೆ 10 ನೋಡ್ ಫ್ಯಾಕ್ಷನ್ ಬೈ ಮಾಡಿದ್ರೆ 10 ಫ್ರೀ ಸಿಗುತ್ತೆ. 10 ನೋಡ್ ಫ್ಯಾಕ್ಷನ್ಗೆ
ಸರಿಸುಮಾರು 60,000 ರೂಪಾಯಿ ಕೊಡಬೇಕಾಗುತ್ತೆ. ಅಲ್ಲಿಗೆ 20 ಅಂದ್ರೆ 10 ಫ್ರೀ ಸಿಕ್ಕಿದಾಗ ಒಂದು ನೋಡ್ ಫ್ಯಾಕ್ಷನಿನ ಬೆಲೆ 3,000 ಆಗುತ್ತೆ. ಇದನ್ನ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಮತ್ತೆ ಈಗ ಕಾಯಿನ್ ಏನ್ ಸಿಗ್ತಾ ಇದೆ ಅಂದ್ರೆ 11ನೇ ನೋಡ್ ಆಕ್ಟಿವ್ ಆಗಿರೋದ್ರಿಂದ 7.48 7.48 ಕಾಯಿನ್ ಸಿಗ್ತಾ ಇದೆ. ಅದಾದ್ಮೇಲೆ 12ನೇ ನೋಡ್ ಆಕ್ಟಿವ್ ಆಗೋತ್ತಿಗೆ 6.85 ಆಗುತ್ತೆ. 13ನೇ ನೋಡ್ ಆಗೋತ್ತಿಗೆ 6.32 ಆಗುತ್ತೆ. ಅದೇ ತರ ಸ್ಕ್ರೀನ್ ಅಲ್ಲಿ ನೋಡಿ 21ನೇ ನೋಡ್ ಆಗೋತ್ತಿಗೆ 3.9184 ಆಗುತ್ತದೆ. ಅಂದ್ರೆ 3.92 ಅಂತ ಅನ್ಕೊಳ್ಳಿ. ಇದು ಹಾಲ್ವಿಂಗಿನ ಮೊದಲು 21 ನೋಡನ್ನು ಕೂಡ ಆಕ್ಟಿವ್ ಮಾಡ್ತೀನಿ ಅಂದಿದ್ದಾರೆ. ಅವಾಗ ನಮಗೆ ಸಿಗುವಂತ ರಿವಾರ್ಡ್ ಪ್ರತಿದಿನ 3.92 ಆಗಿರುತ್ತೆ. ಹಾಲ್ವಿಂಗ್ ಆಗಿದ್ದೆ ಕೂಡಲೇ ಇದು ಅರ್ಧ ಆಗುತ್ತದೆ. ಅರ್ಧ ಆಗತ್ತಿಗೆ 1.95 ಸಿಗುತ್ತದೆ. ಅಲ್ಲಿಗೆ 1.96 ಅನ್ಕೊಳ್ಳಿ, ರೌಂಡ್ ಫಿಗರ್ ಅಷ್ಟು ಸಿಗುತ್ತದೆ. ಆಮೇಲೆ ಮತ್ತೆ ಕಡಿಮೆ ಆಗಿ 1.98 ಆಗುತ್ತೆ 2028ರಿಂದ 30ವರೆಗೂ. ಹಾಗೆ 2030 ಒಳಗೂ ನಿಮ್ಗೆ ಎಷ್ಟು ಕಾಯಿನ್ ಸಿಗುತ್ತೆ ಅಂದ್ರೆ ಇಲ್ಲಿ ಏನಾಗುತ್ತೆ, ಹಾಲ್ವಿಂಗ್ ವರೆಗೂ ನಾವು ಅಂದಾಜಾಗಿ ಲೆಕ್ಕ ಹಾಕ್ಬೇಕಂದ್ರೆ ಯಾವ ನೋಡ್ ಯಾವಾಗ ಆಕ್ಟಿವ್ ಆಗುತ್ತೆ ಅಂತ ನಮಗೆ ಈಗಲೇ ಗೊತ್ತಿಲ್ಲದಲ್ಲೇ ಇರೋದ್ರಿಂದ ಸರಿ ಸುಮಾರು 900 ಕಾಯಿನ್ಗಳು ಹಾಲ್ವಿಂಗ್ ಮುಂಚೆ ಸಿಗುತ್ತದೆ. ಹಾಲ್ವಿಂಗ್ ಆದ ನಂತರ ಏನಿದೆ ಇದು ಫಿಕ್ಸ್ಡ್ ನಂಬರ್ ಇರೋದ್ರಿಂದ ನಿಮಗೆ ಈ ಇದರಲ್ಲಿ 2030 ಹಾಲ್ವಿಂಗ್ ಅಂದ್ರೆ ನವೆಂಬರ್ 6ನೇ ತಾರೀಕುವರೆಗೆ ನಿಮಗೆ ಸರಿಸುಮಾರು 3,000 ಕಾಯಿನ್ಗಳು ಸಿಗುತ್ತೆ. ಈಗೇನು ನೀವು 3,000 ರೂಪಾಯಿ ಕೊಟ್ಟು ನೀವು ಬೈ ಮಾಡಿದ್ದೀರಾ, ಆ 3,000ಕ್ಕೆ 3,000 ಕಾಯಿನ್ಗಳು ಸಿಗುತ್ತೆ ಅಂತ ಹೇಳಿ ಒಂದು ರಫ್ ಎಸ್ಟಿಮೇಟ್ ಇಲ್ಲಿ ಸಿಗುತ್ತದೆ. ಅಲ್ಲಿಗೆ ನಿಮ್ಮ ಕಾಸ್ಟ್ ಪ್ರೈಸ್ ಬರುತ್ತೆ ಏನು, ₹1 ಒಂದು ಕಾಯಿನಿನ ಮೇಲೆ. ಆ ರೀತಿ ಆದಾಗ ನೀವು 60,000 ರೂಪಾಯಿ ಕೊಟ್ಟು 20 ನೋಡ್ ಫ್ಯಾಕ್ಷನ್ ಬೈ ಮಾಡಿರೋದ್ರಿಂದ ನಿಮಗೆ 2030 ಒಳಗೆ ಸರಿ ಸುಮಾರು 60,000 ಕಾಯಿನ್ಗಳು ನಿಮ್ಮ ಬಳಿಗೆ ಶೇಖರಣೆ ಆಗುತ್ತದೆ. ಇದರ ಜೊತೆಗೆ ಅರ್ಧ ಹೋಲ್ಡಿಂಗ್ ಅಲ್ಲಿ ಹೋದ್ರೆ ಅರ್ಧ ನೀವು ಮಾರುವಂತ ಅವಕಾಶ ನಿಮಗೆ ಇಲ್ಲಿರುತ್ತೆ. ಹಾಗೆ ನಿಮಗೆ ಇಲ್ಲಿ ಎಷ್ಟು ಹೂಡಿಕೆ ಮಾಡಬೇಕು, ಹೂಡಿಕೆ ಮೇಲೆ ಎಷ್ಟು ರಿಟರ್ನ್ ಬರುತ್ತೆ ಅಂತ ಒಂದು ಆಲೋಚನೆ ಮಾಡ್ಬೇಕಾದ್ರೆ ನಿಮಗೆ ಕೋಟಿ ದುಡಿಯಬೇಕು ಅಂತ ಇದೆ ಅಂತ ಅಂದಾಗ ನೀವು ಎಷ್ಟು ನೋಡ್ ಫ್ಯಾಕ್ಷನ್ ಬೈ ಮಾಡಬೇಕು, ಅದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಹೂಡಿಕೆ ಮಾಡಬೇಕು, ಎಷ್ಟು ರಿಸ್ಕ್ ತಗೊಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ ಸಾಮಾನ್ಯವಾಗಿ ಅದೇ ಪ್ರಶ್ನೆ ಬರುತ್ತೆ, ನಾನು ಎಷ್ಟು ಇನ್ವೆಸ್ಟ್ ಮಾಡಲಿ ಅಂತೇಳಿ. ಇಲ್ಲಿಗೆ ಇನ್ವೆಸ್ಟ್ ಎಷ್ಟು ಮಾಡೋದು ಅನ್ನೋಕ್ಕಿಂತ ನಿಮಗೆ ಟಾರ್ಗೆಟ್ ಏನಿದೆ ಆ ಟಾರ್ಗೆಟ್ಗೆ ನೀವು ಎಷ್ಟು ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಅದರಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ, ಫೈನಾನ್ಷಿಯಲ್ ಹೇಗೆ ಪ್ಲಾನ್ ಮಾಡೋದು ಅನ್ನೋದು ನೀವು ಡಿಸೈಡ್ ಮಾಡಬೇಕಾಗುತ್ತದೆ. ಯಾಕಂದ್ರೆ ನಿಮ್ಮ ಹಣ ನಿಮ್ಮ ಟಾರ್ಗೆಟ್, ಅದರಿಂದ ನೀವು ಎಷ್ಟು ಟಾರ್ಗೆಟ್ ಇಡಬೇಕು, ಅದಕ್ಕಾಗಿ ಎಷ್ಟು ನೋಟ್ ಫ್ಯಾಕ್ಷನ್ ಬೈ ಮಾಡಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡಿ. ಇಲ್ಲಿ ನಾನು ಹೇಳೋದಂದ್ರೆ 60,000 ಕಾಯಿನ್ ಅಕ್ಯುಮುಲೇಟ್ ಆಗುತ್ತೆ. ಅಲ್ಲಿಗೆ ನೀವು 10 + 10 ತಗೊಂಡಾಗ 60,000 ಆಗುತ್ತೆ. 60,000 ರೂಪಾಯಿಗೆ 60,000 ಕಾಯಿನ್ಗಳು ಬರ್ತವೆ. ಏನು ವಿಷನ್ 2030ಗೆ $6 ಟಾರ್ಗೆಟ್ ಕೊಟ್ಟಿದ್ದಾರೆ. ಆ ಲೆಕ್ಕದಲ್ಲಿ ಕೊಟ್ರೆ ನಿಮಗೆ ಇಲ್ಲಿ 3,60,00,000 ವ್ಯಾಲ್ಯೂ ಬಂದ್ಬಿಡುತ್ತೆ. ಆದ್ರೆ ಇಲ್ಲಿ ಏನು ಟಾರ್ಗೆಟ್ ಕೊಟ್ಟಿದ್ದಾರೆ $600 ಅಥವಾ $6 ಅಂತ ಏನು ಕಂಪನಿ ಟಾರ್ಗೆಟ್ ಕೊಟ್ಟಿದ್ದಾರೆ, ಆ ಟಾರ್ಗೆಟಿಗೋಸ್ಕರ ಮೀನ್ಸ್ ಒಂದು ಟಾರ್ಗೆಟ್ ಅನ್ನ ಕಂಪನಿ ತನ್ನಗೋಸ್ಕರ ಒಂದು ಸೆಟ್ ಮಾಡಿದೆ. ಒಂದು MST ಕಾಯಿನ್ ಅನ್ನ $6ಗೆ ತೆಗೆದುಕೊಂಡು ಹೋಗಬೇಕು. ಆ ನಿಟ್ಟಿನಲ್ಲಿ ನಾವು ಎಕೋ ಸಿಸ್ಟಮ್ ಅನ್ನ ಡೆವಲಪ್ ಮಾಡ್ತೀವಿ ಅಂತೇಳಿ ಅವರು ಟಾರ್ಗೆಟ್ ಅಂದ್ರೆ ಆ ಪ್ರೈಸ್ ನ ಫಿಕ್ಸ್ ಮಾಡ್ತಾ ಇಲ್ಲ. ಅಲ್ಲಿ ಆ ಪ್ರೈಸಿಗಾಗಿ ಅಂದ್ರೆ ಪ್ರೈಸ್ ಯಾವತ್ತಿದ್ರು ಬೈಯರ್ ಮತ್ತು ಸೆಲ್ಲರ್ ಡಿಮ್ಯಾಂಡಿನ ಮೇಲೆ ಇಲ್ಲಿ ನಿರ್ಧಾರಿತ ಆಗಿರುತ್ತದೆ. ಇಲ್ಲಿ ಏನಾಯ್ತು, ಅದಕ್ಕೋಸ್ಕರ ಶ್ರಮಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಆಗಿ ಅಲ್ಲಿ ತನಕ ಹೋಗ್ಲಿಲ್ಲ ಅನ್ಕೊಳ್ಳಿ, ₹100 ಹೋದ್ರೆ ನಿಮಗೆ ಅಂದ್ರೆ ಅಷ್ಟು ಕಡಿಮೆ ಟಾರ್ಗೆಟ್ ಇಟ್ಕೊಂಡು ನೀವು ಹೋದ್ರೆ ಉತ್ತಮ.
100 ರೂಪಾಯಿಗೆ ಹೋಯ್ತು ಅನ್ಕೊಳ್ಳಿ, ಇಲ್ಲ ಅದಕ್ಕಿಂತ ಮುಂಚೆ ಯಾವಾಗಲೂ 100 ರೂಪಾಯಿಗೆ ಹೋಯ್ತು ಅಂದ್ರೆ ಆವಾಗ ನೀವು ಹಾಕಿದ 60,000 60 ಲಕ್ಷ ಆಗುವಂತ ಸಾಧ್ಯತೆ ಇದೆ. ಈಗ ನಿಮಗೆ ಕೋಟಿ ಆಗಬೇಕು, ಅದಕ್ಕಿಂತ ಮುಂದೆ ಹೋಗ್ಬೇಕು, ಇಲ್ಲ ಕೆಲವು ಸ್ವಲ್ಪವನ್ನ ನಾವು 1-2 ವರ್ಷದಲ್ಲಿ ಸೆಲ್ ಮಾಡ್ತೀವಿ, ಉಳಿದಿದ್ದನ್ನ ಲಾಂಗ್ ಟರ್ಮಿಗೆ ಇಟ್ಕೊಂತೀನಿ ಅಂದಾಗ ಕಾಯಿನ್ಗಳನ್ನ ನೀವು ಏನ್ ಮಾಡ್ಬೇಕಾಗುತ್ತೆ, 2 ಪಟ್ಟು ಅಂದ್ರೆ 1 ಕೋಟಿಗೆ ನೀವು ಟಾರ್ಗೆಟ್ ಮಾಡ್ತಾ ಇದ್ರೆ ಸರಿ ಸುಮಾರು 40 ನೋಟ್ ಫ್ಯಾಕ್ಷನ್ ಗಳನ್ನ ಬೈ ಮಾಡಬೇಕು. ಅಂದ್ರೆ 20+20 ಬೈ ಮಾಡಬೇಕಾಗುತ್ತೆ. ಅಲ್ಲಿಗೆ ಏನಾಗುತ್ತೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಬಂದು 1,20,000 ಆಸ್ಪಾಸ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಪ್ರೈಸ್ ಪ್ರತಿದಿನ ಜಂಪ್ ಆಗಿರೋದ್ರಿಂದ ನೀವು ತೆಗೆದುಕೊಳ್ಳೋ ಹೊತ್ತಿಗೆ ಇನ್ನೊಂದು 1,000 ರೂಪಾಯಿ ಹೆಚ್ಚಿಗೆ ಆಗ್ಬೋದು. ಅದಕ್ಕೆ 1,20,000 ನೀವು ಇಲ್ಲಿ ಹೂಡಿಕೆ ಮಾಡಿ ನೀವು ನೋಟ್ ಫ್ಯಾಕ್ಷನ್ ಅನ್ನ ಬೈ ಮಾಡಿದ್ರೆ ಅಷ್ಟು ಅಮೌಂಟ್ ನಿಮ್ಮದು ರಿಸ್ಕಿ ಅಮೌಂಟ್ ಆಗುತ್ತೆ. ಆದ್ರೆ ನಿಮ್ಗೆ ರಿಟರ್ನ್ ಬಂದು 1 ಕೋಟಿಗೂ ನೀವು ಟಾರ್ಗೆಟ್ ಇಟ್ಕೊಂಡು ನೀವು ಅದನ್ನ ಹೋಲ್ಡ್ ಮಾಡಬಹುದು. ಅದರಿಂದ ನೀವು ಇಲ್ಲಿ ಏನು ಹೂಡಿಕೆ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ನೀವು ಫಂಡ್ ಅನ್ನ ಹೇಗೆ ತರ್ತಾ ಇದ್ದೀರಾ, ಎಷ್ಟು ರಿಸ್ಕ್ ತಗೊಳ್ತಾ ಇದ್ದೀರಾ, ಲೋನ್ ಮಾಡ್ತೀರಾ, ಮತ್ತೊಂದು ಮಾಡ್ತೀರಾ, ಅದ್ರ ಬಗ್ಗೆ ಜಾಗೃತಿ ವಹಿಸಬೇಕಾಗುತ್ತೆ. ರಿಸ್ಕಿ ಅಮೌಂಟ್ ಅನ್ನ ರಾಂಗ್ ಕಮಿಟೆಡ್ ಮಾಡಿ ಸಿಕ್ಕಿ ಹಾಕಿಕೊಳ್ಳಬೇಡಿ. ನೀವು ಎಷ್ಟು ಸೇವಿಂಗ್ ಇಂದ ಎಷ್ಟನ್ನ ನೀವು ಈಸಿಲಿ ನಿಭಾಯಿಸಾಗತ್ತೆ ಅಷ್ಟೇ ಅಮೌಂಟ್ ನ ಇಲ್ಲಿ ಪ್ಲಾನ್ ಮಾಡೋದು ಉತ್ತಮ. ಕೊನೆವರೆಗೂ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದುವರೆಗೆ MST ಬ್ಲಾಕ್ ಚೈನ್ ನಲ್ಲಿ ನೀವು ಜಾಯಿನ್ ಆಗಿಲ್ಲ ಅಂದ್ರೆ ನಿಮಗೆ ರೆಫರಲ್ ಲಿಂಕ್ ಅನ್ನ ನಾನು ಈ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಮತ್ತು ಪಿನ್ ಕಮೆಂಟ್ ಅಲ್ಲೂ ಕೂಡ ಕೊಟ್ಟಿದ್ದೇನೆ. ಮತ್ತೆ ನಿಮಗೇನ ಡೌಟ್ ಇದ್ರೆ ನೀವು ವಾಟ್ಸಪ್ ಕೂಡ ಮಾಡಬಹುದು. ನನಗೆ ನನ್ನ ವಾಟ್ಸಪ್ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಪಿನ್ ಕಮೆಂಟ್ ನಲ್ಲಿ ಇದೆ. ನೀವು ಅಲ್ಲಿ ನಿಮ್ಮ ಏನು ಕ್ವಶನ್ ಇದೆ ನೀವು ವಾಟ್ಸಪ್ ಮಾಡಿ, ಇಲ್ಲ ಮಾತಾಡ್ಬೇಕು ಅನ್ನಂಗಿದ್ರೆ ಮುಂಚಿತವಾಗಿ ಮಾತಾಡ್ಬೇಕು ಅಂತೇಳಿ ನಿಮ್ಮ ಪರಿಚಯದೊಂದಿಗೆ ಒಂದು ವಾಟ್ಸಪ್ ಮೆಸೇಜ್ ಹಾಕಿ ಅದರ ನಂತರ ನಾನು ನಿಮಗೆ ಕಾಲ್ ಮಾಡ್ತೀವಿ. ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ನಮಸ್ತೆ. ಜೈ ಹಿಂದ್.